ओम तस्माद् विराट जायत विराजो अधिपूरुषः स जातो अत्यरिच्यत पश्चात् भूमिमथो पुरः नारायणाय विद्महे वासुदेवाय धीमहि तन्नो विष्णुः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಸಿಂಹರಾಶಿಗೆ ಅಧಿಪತಿ ಯಾರು ಅಂತಂದರೆ ಸೂರ್ಯ. ನೋಡಿ, ಈ ತಿಂಗಳು 12ನೇ ತಾರೀಕು ಸೂರ್ಯ ರೋಗಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ ನಿಮ್ಮ ರಾಶ್ಯಾಧಿಪತಿ 12ನೇ ತಾರೀಕಿನವರೆಗೂ ಬಲಹೀನವಾಗಿರ್ತಕ್ಕಂಥದ್ದು ಸೂರ್ಯ. 12ನೇ ತಾರೀಕು ಆದಮೇಲೆ ವಿಶೇಷವಾಗಿ 7ನೇ ಮನೆಗೆ ಬರ್ತಾರೆ. 7ನೇ ಮನೆಯನ್ನು ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕರಿತೀವಿ. ಅಂದರೆ ಅವರು ಶತ್ರು ಸ್ಥಾನದಲ್ಲಿದ್ದರೂ ಕೂಡ ಅವರ ದೃಷ್ಟಿ ಅನ್ನುವಂಥದ್ದು ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಸಾಧಾರಣವಾಗಿ ಸ್ವಾಭಾವಿಕವಾಗಿ ನಿಮ್ಮ ರಾಶಿ ಬಲಿಷ್ಠವಾಗುತ್ತೆ. ತನ್ಮೂಲಕ ರಾಶಿ ಯಾವಾಗ ಬಲಿಷ್ಠವಾಗುತ್ತೋ ಅಲ್ಲಿಗೆ ನಿಮ್ಮ ಶರೀರ ಬಲಿಷ್ಠವಾಗುತ್ತೆ ಅಂತ ಅರ್ಥ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ದೂರವಾಗಿ ನಿರ್ವಿಘ್ನವಾಗಿ ಪರಿಪೂರ್ಣ ಆಗೋದಕ್ಕೆ ಸ್ವಲ್ಪ ಸಪೋರ್ಟನ್ನು ಮಾಡುತ್ತೆ. ಸದ್ಯದಲ್ಲಂತೂ ನಿಮಗೆ ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಇಲ್ಲ ಸೂರ್ಯನಿಂದ. ಇನ್ನು ರಾಶಿಯಿಂದ 2 ಮತ್ತು 11ನೇ ಮನೆ ಅಧಿಪತಿ ಆಗಿರತಕ್ಕಂಥ ಬುಧ 11ನೇ ತಾರೀಕು ಅವರು ಕೂಡ 7ನೇ ಮನೆಗೆ ಬಂದು ಬುಧನ ದೃಷ್ಟಿನೂ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಹಾಗಾಗಿ ಕುಟುಂಬ ಸ್ಥಾನ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಜೀವನ ಪ್ರಾಪ್ತಿ ಆಗುತ್ತೆ, ಧನ ಪ್ರಾಪ್ತಿ ಆಗುವಂಥದ್ದು, ಮಾತಿಗೆ ಸ್ವಲ್ಪ ವ್ಯಾಲ್ಯೂಸ್ ಜಾಸ್ತಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅನುಕೂಲವಾಗುವಂಥದ್ದು, ಜೊತೆಗೆ ಲಾಭಸ್ಥಾನ ಆಕ್ಟಿವೇಟ್ ಆಗಿ ಲಾಭದ ಫಲಗಳನ್ನು ನೀವೇನು ಶ್ರಮ ಪಟ್ಟಿರ್ತೀರೋ ಆ ಶ್ರಮದ ಪ್ರತಿಫಲವಾಗಿ ಲಾಭ ಬರುವಂತಹ ಒಂದು ತಿಂಗಳಾಗುತ್ತೆ ಈ ಫೆಬ್ರವರಿ ಮಾಸ. ಇನ್ನು ರಾಶಿಯಿಂದ 3 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾರೆ, 8ನೇ ಮನೆಯಲ್ಲಿದ್ದಾರೆ. 8ನೇ ಮನೆಯಲ್ಲಿದ್ದರೆ ಸಾಧಾರಣವಾಗಿ ಯಾವ ಗ್ರಹನೂ ಒಳ್ಳೆ ಫಲ ಕೊಡಲ್ಲ. ಆದರೆ ಶುಕ್ರ 8ನೇ ಮನೆಗೆ ಬಂದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಎಕ್ಸಾಲ್ಟೆಡ್ ಪೊಸಿಷನ್, ಹಾಗಾಗಿ ಒಂದು ವಿಶೇಷವಾದಂತಹ ಧೈರ್ಯ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಕರ್ಮಸ್ಥಾನದಲ್ಲಿ ಅಂದರೆ ಯಾವುದೇ ಥರದ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಆಗಬೇಕು ಅಂತಂದರೆ ಉದ್ಯೋಗದ ನಿಮಿತ್ತವಾಗಿ ಕರ್ಮಸ್ಥಾನಾಧಿಪತಿ ಚೆನ್ನಾಗಿರಬೇಕು. ಅಂತಹ ಕರ್ಮಸ್ಥಾನಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಇಡೀ ಫೆಬ್ರವರಿ ತಿಂಗಳಿರೋದ್ರಿಂದ ಉದ್ಯೋಗ ನಿಮಿತ್ತವಾಗಿ ಯಾವುದೇ ಥರದ ತೊಂದರೆಗಳು, ಅಡ್ಡಿ ಆಟಂಕಗಳು ಬರೋದಿಲ್ಲ. ಬಹಳಷ್ಟು ಅನುಕೂಲವಾಗಿರತಕ್ಕಂಥ ವಿಚಾರಗಳನ್ನು ನಾವು ಕಾಣ್ಬೋದು. ನೋಡಿ, ಈ ತಿಂಗಳು ಬರೋ ತಿಂಗಳು 2 ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿದೆ. ಫೆಬ್ರವರಿ ಮಾರ್ಚ್ ಆದಮೇಲೆ ನಿಮಗೆ ಶುರುವಾಗುತ್ತೆ ಏನೋ ಅಷ್ಟಮ ಶನಿ ಪ್ರಭಾವ. ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ನಾನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಬರುತ್ತೆ, ಗುರುಬಲನೂ ಬರುತ್ತೆ. ಯಾವಾಗ ಮೇ 15ನೇ ತಾರೀಕು 2025ರಲ್ಲಿ ಗುರುಬಲ ಬರುತ್ತೆ, ಇಲ್ಲ ಅಂತ ಹೇಳಲಿಲ್ಲ. ಗುರುಬಲ ನಿಮಗೆ ಬರುವಂಥದ್ದು ಇನ್ನೂ 4 ತಿಂಗಳಿದೆ. ಆದರೆ ಅದಕ್ಕೂ ಮೊದಲು ಇನ್ನು 2 ತಿಂಗಳಲ್ಲೇ ಶನಿ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀರಾ. ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅಂದರೆ ಕರ್ಮಕಾರಕ ಶನಿನೇ. ಶನಿ ಬಗ್ಗೆ ಡೀಟೇಲಾಗಿ ಮುಂದಕ್ಕೆ ಹೇಳ್ತಾ ಬರ್ತೀನಿ ನಾನು. ಇನ್ನು ರಾಶಿಯಿಂದ ವಿಶೇಷವಾದಂತಹ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಕುಜ ಇದ್ದಾರೆ. ಅಂದರೆ ಸಿಂಹರಾಶಿಯವರಿಗೆ ಈ ತಿಂಗಳೇನು ಕುಜ ದೋಷ ಇಲ್ಲ. ಕುಜ ನಿಮಗೆ ಪಂಚಮಾಧಿಪತಿ ಹಾಗೂ ಭಾಗ್ಯಾಧಿಪತಿ. ಕುಜನಿಂದ ನಿಮಗೆ ಒಳ್ಳೆ ಪೂರ್ವ ಪುಣ್ಯ ವೃದ್ಧಿಯಾಗಿ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ, ಆಸ್ತಿ ವಿಚಾರಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಖುಷಿ ಸಂಗತಿ, ಅದಾದ ನಂತರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಯೋಗ, ಭೂಮಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಕೈಗೆ ಬಂದು ಉಳಿಯುವಂತಹ ಎಲ್ಲ ಥರದ ಲಕ್ಷಣಗಳು, ಸಾಧ್ಯತೆಗಳು, ಸಿದ್ಧಿಗಳು ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ. ಜೊತೆಗೆ ನಿಮಗೆ ಭಾಗ್ಯಾಧಿಪತಿ ಲಾಭಸ್ಥಾನಕ್ಕೆ ಬಂದಾಗ ಸ್ವಲ್ಪ ವಿಶೇಷವಾದ ಫಲಗಳನ್ನು ಕೊಡ್ತಾರೆ. ಈಪ್ಸಿತ ಫಲಗಳು ಅಂತ. ಅಂದರೆ ನೀವೇನು ಅನ್ಕೊಂತೀರೋ ಆ ಫಲಗಳನ್ನು ನಿಮಗೆ ಭಗವಂತ ಕೊಡುವಂಥದ್ದು ವಿಶೇಷವಾಗಿ ಸಿಗುತ್ತೆ. ಅಂದರೆ ಲಾಭಗಳು ವೃದ್ಧಿ ಆಗುತ್ತೆ, ಭಾಗ್ಯದ ಲಾಭಗಳು ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ನಾವು. ಸರಿ, ಗುರು ಅಂತೂ ನಿಮಗೆ ದಶಮ ಸ್ಥಾನದಲ್ಲಿದ್ದಾರೆ. ಈಗ ಸದ್ಯದ ಪ್ರಮಾಣದಲ್ಲಿ ಗುರುಬಲ ಇಲ್ಲ. ಆದರೂ ಕಾರ್ಯಕ್ಷೇತ್ರಕ್ಕೆ ನೋಡಿದಾಗ ನಿಮ್ಮ ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗ ಆಗ್ಬೋದು, ವ್ಯಾಪಾರ ಆಗ್ಬೋದು, ಅಭಿವೃದ್ಧಿಯನ್ನು ಕಾಣುತ್ತೆ. ಏನಂದರೆ ಈ ತಿಂಗಳು ಸ್ವಲ್ಪ ಶತ್ರುಗಳು ಜಾಸ್ತಿ, ವೈಮನಸ್ಯಗಳು ಜಾಸ್ತಿ.
ಸುಖ ಸುಮ್ಮನೆ ಬೇಸರ ಮಾಡಿಕೊಳ್ಳುವಂಥದ್ದು, ಆತ್ಮೀಯರನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆ, ಸ್ವಲ್ಪ ಕೋಪತಾಪಗಳು ಜಾಸ್ತಿ, ಜಗಳಗಳು ಜಾಸ್ತಿ, ತನ್ಮೂಲಕ ಏನಾಗುತ್ತೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗಿ ದೈಹಿಕ ರೋಗ ನಿಮಗೆ ಈ ತಿಂಗಳಿರಲ್ಲ, ಮಾನಸಿಕ ರೋಗ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಬೇಸರವನ್ನು ಉಂಟು ಮಾಡುವಂಥದ್ದು, ತುಂಬ ಆತ್ಮೀಯ ಸ್ನೇಹಿತರೆ ನಿಮಗೆ ಸ್ವಲ್ಪ ಬೇಸರ ಮಾಡೋದು, ತುಂಬ ಆತ್ಮೀಯ ಸಂಬಂಧಿಕರೇ ನಿಮಗೆ ಬೇಸರ ಮಾಡುವಂಥದ್ದು, ಇದೆಲ್ಲ ಆಗುವಂಥ ಸಾಧ್ಯತೆಗಳು. ಸ್ವಲ್ಪ ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಆಯಿತು. ಜನರಲೈಸ್ ಆಗಿ ನೋಡೋದಾದರೆ ಕೆಲವೊಂದು ವಿಚಾರಗಳಿದೆಯಲ್ಲ ನೋಡಿ, ಈ ತಿಂಗಳು 4ನೇ ತಾರೀಕು ಸೂರ್ಯ ಜಯಂತಿ. ನಾನು ಹೇಳಿದೆ ನಿಮಗೆ ದೈಹಿಕವಾಗಿ ಏನು ತೊಂದರೆ ಇರಲ್ಲ, ಮಾನಸಿಕ ಸಮಸ್ಯೆಗಳು ಬರ್ಬೋದು ಅಂತ. ಮಾನಸಿಕ ಸಮಸ್ಯೆಗೂ ಅಧಿಪತಿನೂ ಸೂರ್ಯನೇ, ದೈಹಿಕ ಸಮಸ್ಯೆಗೂ ಅಧಿಪತಿನೂ ಸೂರ್ಯನೇ, ಅಂದರೆ ಆರೋಗ್ಯಕ್ಕೆ ಅಧಿಪತಿ ಸೂರ್ಯನೇ. ಈ ತಿಂಗಳು ನಿಮ್ಗೆ ಸೂರ್ಯನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ, ಆದರೂ ಸೂರ್ಯ ಜಯಂತಿ ಬರೋದ್ರಿಂದ 4ನೇ ತಾರೀಕು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಸೂರ್ಯನಿಗೆ ಮಧ್ಯದಲ್ಲಿರುವಂಥ ಗ್ರಹಕ್ಕೆ ಒಂದು ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿ 4ನೇ ತಾರೀಕು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 1 kg ಗೋಧಿಯನ್ನು ದಾನ ಮಾಡಿ ಬನ್ನಿ, ಅಥವಾ ರವೆಯನ್ನು ದಾನ ಮಾಡಿ ಬನ್ನಿ. ಅದು ನಿಮಗೊಂದು ಒಳ್ಳೆ ಉತ್ತಮ ಫಲ. ಇನ್ನು 26ನೇ ತಾರೀಕಂದು ಮಹಾಶಿವರಾತ್ರಿ, ವರ್ಷದಲ್ಲಿ ಈಶ್ವರನನ್ನು ಆರಾಧನೆ ಮಾಡುವಂಥ ಅತ್ಯಂತ ಅದ್ಭುತವಾದ ಪರ್ವಕಾಲ, ಪರ್ವದಿನ. ಅವತ್ತೇ ಶನೈಶ್ಚರ ಜಯಂತಿನೂ ಇರೋದ್ರಿಂದ ಶನಿ ಪರಮಾತ್ಮನ ಆರಾಧನೆ, ಶಿವನ ಆರಾಧನೆ ಎರಡೂ ಕೂಡ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಜನರಲೈಸ್ ನೋಡೋದಾದರೆ ವಿಶೇಷವಾಗಿ ರಾಹು ಮತ್ತು ಕೇತುವಿನ ಪ್ರಭಾವ, ಕುಜನ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ರಾಹು ನಿಮಗೆ 8ನೇ ಮನೆಯಲ್ಲಿದ್ದರೆ ಒಳ್ಳೆಯದೇ, ಅಷ್ಟಮ ಸ್ಥಾನದಲ್ಲಿ ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಒಳ್ಳೆಯದೇ. ಮತ್ತು ನಾನು ಹೇಳಿದೆ ಬೇರೆಯವ್ರ ಹತ್ರ ನೀವು ಮಾತಾಡಬೇಕಾದ್ರೂ ಕೂಡ ನಿಮ್ಮ ತಪ್ಪಿಲ್ಲ ಅಂದರೂ ತಲೆ ಬಗ್ಸ್ಬೇಕಾಗತ್ತೆ, ಒಂದು ಸ್ವಲ್ಪ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಕುಟುಂಬದಲ್ಲಿ ಕೂಡ ಹೆಂಡತಿ, ಗಂಡ, ಅಪ್ಪ, ಅಮ್ಮ, ಮಕ್ಕಳು ಬಿಟ್ಟರೆ ಬೇರೆ ಬಂಧುಗಳು ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ. ಉದ್ಯೋಗ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಇದೆ, ಗೌರವ ನಿಮಗೆ ಹೆಚ್ಚು ಸಿಗುತ್ತೆ, ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ, ಧನಧಾನ್ಯ ಅಭಿವೃದ್ಧಿ ಆಗುತ್ತೆ, ಖರ್ಚು ವೆಚ್ಚಗಳು ಬ್ಯಾಲೆನ್ಸ್ ಸಮವಾಗಿರುತ್ತೆ, ಏನು ದೊಡ್ಡದಾಗಿ ಉಳಿಯೋದು ಇಲ್ಲ, ಹಾಗಂತ ಖರ್ಚು ಜಾಸ್ತಿನೂ ಮಾಡೋದಿಲ್ಲ. ಇನ್ನು ಸರದಿಯಲ್ಲಿ ಮುಂದೆ ಸಾಗುವಿರಿ, ಅಂದರೆ ಯಾವುದೇ ಕೆಲಸ ಇರಲಿ ಕೂಡ ನೀವು ಮುಂದೆ ಇರ್ತೀರ, ಫಸ್ಟ್ ಸ್ಟೆಪ್ ನೀವೇ ಇರುತ್ತೆ. ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಧನ ಸಂಗ್ರಹಣೆ ಮಾಡಿ ಇಟ್ಕೊಳ್ಳುವಂಥದ್ದು ಭಾಳ ಉತ್ತಮ. ಕಾರ್ಯಸಿದ್ಧಿ, ಸಂತೋಷ, ಅಧಿಕಾರ ಅಭಿವೃದ್ಧಿ ಆಗುತ್ತೆ, ಗೌರ್ಮೆಂಟ್ ಅಧಿಕಾರ ನಿಮಗೆ ಪ್ರಾಪ್ತಿ ಆಗುತ್ತೆ. ಯಾರಾದರೂ ಗೌರ್ಮೆಂಟ್ ಉದ್ಯೋಗಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಈ ತಿಂಗಳು ಖಂಡಿತ ನಿಮ್ಗೆ ಅನುಕೂಲ ಇದೆ. ಜೊತೆಗೆ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು UPSC ಅಥವಾ KPSC ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರಾದರೂ ಇದೆಯೋ ಅಂಥವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಗೃಹೋಪಕರಣ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ ಮನೆಗೆ. ಸ್ವಲ್ಪ ದೂರ ಸ್ಥಳದಲ್ಲಿ ಹೆಚ್ಚು ಹೋಗಿ ಬರುವಂಥದ್ದು, ಪ್ರಯಾಣ, ಅದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ. ಸಂತಾನ ಅಪೇಕ್ಷಿತ ಶುಭವಾರ್ತೆ ನಿಮಗೆ ಕಿವಿಗೆ ಬೀಳುತ್ತೆ. ವ್ಯವಸಾಯ ವ್ಯವಹಾರಗಳಲ್ಲಿ ಕೂಡ ನಿಮಗೆ ಅಭಿವೃದ್ಧಿಯನ್ನು ಕಾಣ್ಬೋದು. ಆಕಸ್ಮಿಕವಾಗಿ ಧನ ಏನೋ ಬರುತ್ತೆ, ಆ ಧನ ಅಲ್ಲಿಗೆ ಖರ್ಚಾಗುತ್ತೆ. ಸಮಬಲ ನಾನು ಆಗಲೇ ಹೇಳಿದ್ನಲ್ಲ, ಎಷ್ಟು ಉಳಿಸೋಕ್ಕಾಗಲ್ಲ. ವಸ್ತ್ರಲಾಭ, ಧನವೃದ್ಧಿ, ಶರೀರದಲ್ಲಿ ನಿರಾಳವಾದ ಉತ್ತಮವಾದ ಆರೋಗ್ಯ ಪ್ರಾಪ್ತಿ, ಮನೆಯ ಸಂಪ್ರದಾಯಗಳೆಲ್ಲ ಆಚರಣೆ ಮಾಡ್ತೀರಾ ಚೆನ್ನಾಗಿ. ಜೊತೆಗೆ ಯತ್ನ ಕಾರ್ಯಗಳಲ್ಲಿ ಸಿದ್ಧಿ ಆಗುತ್ತೆ. ಮತ್ತು ಶುಭವಾರ್ತೆ ನಿಮ್ಮ ಕಿವಿಗೆ ಬೀಳುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ, ಆಚಾರ ವ್ಯವಹಾರದಲ್ಲಿ ಸುಖ, ಸೌಖ್ಯ, ಸಮೃದ್ಧಿ ಅನ್ನುವಂಥದ್ದು ಹೆಚ್ಚು ನಿಮಗೆ ಕಾಣ್ತಾ ಇರೋದ್ರಿಂದ ಯಾವುದೇ ಥರದ ಭಯ ಪಡುವಂಥದ್ದು ಅಥವಾ ಸಮಸ್ಯೆ ಇದೆ ಆಗುತ್ತೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಈ ತಿಂಗಳು ಪರಿಹಾರ ಏನಾದರೂ ಇದೆಯಾ ಅಂತಂದರೆ, ಮಾನಸಿಕ ಖಿನ್ನತೆಗೆ ನೀವು ಒಳಗಾಗ್ತೀರಾ, ಆಮೇಲೆ ಆದಷ್ಟು ಮಾತು ಕಡಿಮೆ ಮಾಡ್ಕೊಂಬಿಟ್ರೆ ಈ ತಿಂಗಳು ತುಂಬ ಒಳ್ಳೆಯದು. ನಿಮ್ಮ ಕೆಲಸ ಆಯಿತು, ಕಾರ್ಯ ಆಯಿತು ಅಂತ ಸುಮ್ಮನೆ ಹೋಗ್ಬಿಟ್ರೆ ಒಳ್ಳೆಯದು. ಆದಷ್ಟು ಕೂಡ ನಿಮಗೆ ಮಾನಸಿಕ ಬಾಧೆಯಿಂದ ದೂರ ಆಗೋದಕ್ಕೆ ವಿಶೇಷವಾಗಿ ಚಂದ್ರನ ಮಂತ್ರಗಳು, ಚಂದ್ರ ಮಂತ್ರ ಅಂತ ಹಾಕಿದ್ರೆ ನಿಮಗೆ ಎಲ್ಲದರಲ್ಲೂ ಸಿಗುತ್ತೆ, ಯೂಟ್ಯೂಬ್, ಫೇಸ್ಬುಕ್ಕಲ್ಲೆಲ್ಲ ಸಿಗುತ್ತೆ. ಚಂದ್ರ ಮಂತ್ರವನ್ನು ಕೇಳಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಇಲ್ಲ ಅಂದರೆ ವಿಶೇಷವಾಗಿ ನಿಮಗೆ ಚಂದ್ರನ ಒಂದು ಸ್ತೋತ್ರಗಳನ್ನು ಹೇಳುವಂಥದ್ದು ಏನಂದರೆ ದಧಿಶಂಖ ತುಷಾರಾಭಂ ಕ್ಷೀರೋ ದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋಹೋ ಮಕುಟಭೂಷಣಂ ಅನ್ನುವಂತಹ ಶ್ಲೋಕವನ್ನು ಹೇಳುವಂಥದ್ದು. ಇಲ್ಲಾಂದರೆ ಆತ್ರೇಯಸಾಯ ವಿದ್ಮಹೆ ರೌಹಿಣೀಶಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾದದು ತನ್ನ ಸೋಮ ಪ್ರಚೋದಯತ್ ಅಂತ ಚಂದ್ರನ ಮಂತ್ರವನ್ನು ಜಪ ಮಾಡುವಂಥದ್ದು ಅಥವಾ ಚಂದ್ರನ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂಥದ್ದು ನಿಮಗೆ ಬಹಳ ಉತ್ತಮವಾದ ಫಲ ಕೊಡುತ್ತೆ. ಇನ್ನು ಶನಿ ವಿಚಾರಕ್ಕೆ ಬರೋದಾದರೆ, ಪ್ರಸ್ತುತ ನಿಮಗೆ ಷಷ್ಠಾಧಿಪತಿ ಹಾಗೂ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾರೆ. ಶನಿ 7ನೇ ಮನೆಯಲ್ಲಿದ್ದಾರೆ. ಶನಿ ದೃಷ್ಟಿನೂ ನಿಮ್ಮ ರಾಶಿ ಮೇಲಿದೆ. ಕಂಟಕ ಶನಿ ಪ್ರಭಾವದಲ್ಲಿ ಇದ್ದೀರಾ. ಇದೇನು ದೊಡ್ಡದಾಗಿ ನಿಮಗೇನು ಸಮಸ್ಯೆ ಉಂಟು ಮಾಡೋದಿಲ್ಲ. ಆದರೂ ಕೂಡ ಅಷ್ಟಮ ಶನಿ ಬರುತ್ತಲ್ಲ ಮಾರ್ಚ್ 28ಗೆ ಸ್ವಲ್ಪ ಸಮಸ್ಯೆಗಳು ಅಲ್ಲಿಂದ ನಿಮಗೆ ಉತ್ಪತ್ತಿ ಆಗುತ್ತೆ. ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಏನಾದರೂ ಶನಿ ನಿಮಗೆ ನೆಗೆಟಿವ್ ಆಗಿದ್ರೆ, ವೀಕ್ ಆಗಿದ್ರೆ ಅದನ್ನು ಬಲ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇನ್ನು ಮಾರ್ಚ್ 28ನೇ ತಾರೀಕು ಶನೈಶ್ಚರ
ವಿಶೇಷವಾಗಿ ಬದಲಾವಣೆ ಆಗ್ತಾ ಇರೋದ್ರಿಂದ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆನೂ ಶನಿ ಶಾಂತಿಗಳನ್ನು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಾದರೂ ಅಥವಾ ನಿಮ್ಮ ಊರಲ್ಲಿ ಯಾವುದಾದ್ರು ದೇವಸ್ಥಾನ ಮಠ ಮಂದಿರಗಳಲ್ಲಿ ಮಾಡ್ತಾ ಇರ್ತಾರೆ. ಎಲ್ಲಾದರೂ ಸರಿ ಪೂಜೆಗೆ ನೀವು ಪಾಲ್ಗೊಳ್ಳಲೇಬೇಕು, ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಲೇಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮಗೋಸ್ಕರ ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ nityasauphagya.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅಲ್ಲಿ ಒಂದು ಫಾರ್ಮ್ ನಿಮಗೆ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಸಬ್ಮಿಟ್ ಮಾಡಿ ₹431 ಸ್ಕ್ಯಾನರ್ ಇರುತ್ತಲ್ಲ, ಆ ಸ್ಕ್ಯಾನರ್ಗೆ ನೀವು ಅಮೌಂಟನ್ನು ಪೇ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಅನುಕೂಲ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಆ 2 ನಂಬರಲ್ಲಿ ನೀವು ಯಾವ ನಂಬರ್ಗೆ ಫೋನ್ ಮಾಡಿದ್ರು ನಿಮಗೆ ಖಂಡಿತವಾಗ್ಲೂ ಅದ್ರ ಸಂಬಂಧಪಟ್ಟ ಹಾಗೆ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ, ಎಜುಕೇಟ್ ಮಾಡ್ತಾರೆ, ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ, ಸಬ್ಮಿಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಒಂದು ಪೂಜೆ ₹431, 4+3+1 = 8 ಅಂದರೆ 8 ಅಂದರೆ ಶನಿ ನಂಬರು. ಹಾಗಾಗಿ ₹431 ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಪೂಜೆ ಯಾಗ ಆದಮೇಲೆ ನಿಮ್ಮ ಮನೆಗೆ ಪ್ರಸಾದವಾಗಿ ಮಂತ್ರಾಕ್ಷತೆ ಸಮೇತವಾಗಿ ಕುದುರೆ ಲಾಳ ಅನ್ನುವಂಥದ್ದು ನಿಮ್ಮ ಮನೆಗೆ ಬರುತ್ತೆ. ಈ ಕುದುರೆ ಲಾಳವನ್ನು ನೀವು ದೇವರ ಮನೆಯಲ್ಲಿ ಮೈನ್ ಡೋರ್ ಹೊಸಲಿಗೆ ಅಥವಾ ಕಾರಲ್ಲಿ ಇಟ್ಕೊಳ್ಬೋದು. ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಶನಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ. ಅದು ವಿಶೇಷ. ಯಾಕೆ ಶನಿ ಮೇಲೆ ಯಾಕೆ ನಾವು ಇಷ್ಟೊಂದು ಪ್ರೀತಿ ಇರಬೇಕು ಅಂತಂದರೆ, ಶನಿ ಪರಮಾತ್ಮ ವಿಚಾರ ಹೇಳ್ತೀನಿ ನೋಡಿ. ವಿಷ್ಣು ಭಕ್ತಾಯ ವಶಿನಿ ವಿವಿಧಾಗಮ ವೇದಿನೆ ವಿಧಿಸ್ತುತ್ಯಾಯ ವಂದ್ಯಾಯ ವಿರೂಪಾಕ್ಷಾಯ ತೇ ನಮಃ. ನೀನು ವಿಷ್ಣುವಿನ ಪರಮಭಕ್ತ, ಹಾಗೆ ಶಿವನ ಪರಮಭಕ್ತ, ವೈವಿಧ್ಯತೆಯನ್ನು ಉಂಟು ಮಾಡುವ, ಬೇಗನೆ ವಶನಾಗುವೆ. ಯಾರ್ಯಾರು ಭಕ್ತಿಯಿಂದ ಇಚ್ಛೆಯಿಂದ ಪೂಜೆ ಮಾಡಿದ್ರೆ ಅವ್ರಿಗೆ ವಶನಾಗ್ತಾನಂತೆ ಶನಿ. ಶನಿ ಯಾರಿಗೂ ಕೂಡ ಭಯ ಪಡುವಂಥದ್ದಲ್ಲ. ಶನಿ ನಿಮಗೆ ಕೆಟ್ಟದ್ದು ಮಾಡೋಲ್ಲ, ನೀವು ಕೆಟ್ಟದ್ದು ಮಾಡಿದರೆ ಮಾತ್ರ ಶನಿ ನಿಮಗೆ ಕೆಟ್ಟದ್ದು ಮಾಡ್ತಾರೆ. ಹಾಗೆ ನೀನು ವಿಷ್ಣುವಿನ ಪರಮಭಕ್ತ, ವೈವಿಧ್ಯತೆಯನ್ನು ಮಾಡುವ, ಬೇಗನೆ ವಶನಾಗುವೆ, ಜೊತೆಗೆ ಸಮೃದ್ಧಿ ಸಂಪ್ರದಾಯಗಳನ್ನು ಭಗವಂತನಿಂದ ತೃಪ್ತಿಯಾಗಿ ನೀನು ಪಡೆಯುವೆ ಅನ್ನುವಂತಹದ್ದು ಶನಿಯನ್ನು ಕುರಿತಾಗಿ ಹಾಡಿ ಹೊಗಳುವಂತಹ ವಿಚಾರ. ಇನ್ನು ವರಿಷ್ಠಾಯ ಗರಿಷ್ಠಾಯ ವಜ್ರಾಂಕುಶಧರಾಯ ಚ ವರದ ಭಯಹಸ್ತಾಯ ವಾಮನಾಯ ನಮೋ ನಮಃ ಹೇಳುತ್ತೆ. ಇನ್ನೊಂದು ಕಡೆ ಹಿರಿಯರಲ್ಲಿ ಹಿರಿಯನಾಗಿರುವೆ, ಕಿರಿಯರಲ್ಲಿ ಕಿರಿಯನಾಗಿರುವೆ. ಮಕ್ಕಳ ಜೊತೆ ನೀನು ಆಟ ಆಡ್ತೀಯ, ಅವರನ್ನು ರಕ್ಷಣೆ ಮಾಡ್ತೀಯ. ಹಿರಿಯರಿಗೆ ನೀನು ವೃದ್ಧರಿಗೆ ನೋವನ್ನು ದೂರ ಮಾಡಿ ಭಯವನ್ನು ದೂರ ಮಾಡ್ತೀಯ. ಯಾರ್ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾರೋ ಅವರನ್ನು ಶಿಕ್ಷೆ ಕೊಟ್ಟು ಅವ್ರಿಗೆ ಬುದ್ಧಿ ಕಲಿಸಿ ಒಳ್ಳೆ ದಾರಿಗೆ ತರ್ತೀಯ. ಗಟ್ಟಿಮುಟ್ಟಾದ ಅಂಕುಶದಿಂದ ಎಲ್ಲವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತೀಯ ಅಂತಂದರೆ ಭಗವಂತ ಎಲ್ಲವನ್ನೂ ಹತೋಟಿಯಲ್ಲಿ ಇಟ್ಕೊಳ್ತಾನೆ. ಭಕ್ತಿ ಭಾವದಿಂದ ಬೇಡುತ್ತಿರುವ ಎಲ್ಲರನ್ನೂ ವರರೂಪದಲ್ಲಿ ಕೊಡುವ ವಾಮನಂತ ಕುಬ್ಜನಾಗಿರುವೆ. ಅಂದರೆ ಕುಬ್ಜ ಅಂದರೆ ಕುಳ್ಳ ಅಂತ, ಅಂದರೆ ಶನಿ ತುಂಬ ಹೈಟ್ ಇರಲ್ಲ, ಕುಳ್ಳಕ್ಕಿರ್ತಾರೆ. ಕುಳ್ಳಕ್ಕಿರೋಂಥ ಶನಿ ಎಲ್ಲ ಗಟ್ಟಿಮುಟ್ಟಾದಂಥ ಶಕ್ತಿಯನ್ನು ಹೊಂದಿ ಎಲ್ಲರಿಗೂ ಒಳ್ಳೆಯ ಫಲವನ್ನು ಕೊಡುವಂಥವನಾಗ್ತಾನೆ. ವಾಮನಾವತಾರದಲ್ಲಿ ಬಲಿಚಕ್ರವರ್ತಿ ಹೇಗೆ ಹಿಂದೂ ಮುಂದೆ ನೋಡದೆ ತನ್ನದೆಲ್ಲವನ್ನು ದಾನ ಮಾಡಿದ್ನೋ ಅದೇ ಥರ ಶನಿ ನಿಮಗೆ ದಾನವನ್ನು ಮಾಡ್ತಾನೆ. ಹಣ ಮಾತ್ರ ಅಲ್ಲ, ಸಮೃದ್ಧಿ, ಸಂತೋಷ, ಸುಖ, ಅಭಿವೃದ್ಧಿ, ವಿದ್ಯೆ, ವ್ಯಾಪಾರ, ಉದ್ಯೋಗ ಇತ್ಯಾದಿಗಳೆಲ್ಲವನ್ನ ಕೂಡ ನಿಮಗೆ ಅಭಿವೃದ್ಧಿಯನ್ನು ಮಾಡ್ತಾನೆ. ಅದರಲ್ಲಿ ಯಾವುದೇ ಥರದ ಸಂದೇಹ ಭಯಪಡೋ ಅವಶ್ಯಕತೆ ಇಲ್ಲ. ಇಷ್ಟು ವಿಶೇಷಗಳು ನಾವು ನೋಡ್ಬೋದು ನೋಡಿ. ಸಿಂಹರಾಶಿಗೆ ಅಂತಲ್ಲ, ಶನಿ ಪ್ರಭಾವದಲ್ಲಿ ನಿಮಗೆ ಪಾಸಿಟಿವ್ ಅನ್ನುವಂಥ ಆಕ್ಸೆಸ್ಸೇ ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಬಿಟ್ಟರೆ ಶನಿಯಿಂದ ಯಾವತ್ತೂ ಕೆಟ್ಟದ್ದಾಗಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಅನುಕೂಲ ಪ್ರಾಪ್ತಿಯಾಗುತ್ತೆ. ಮಾರ್ಚ್ 28ನೇ ತಾರೀಕು ನಡೆಯುವಂತಹ ಈ ವಿಶೇಷ ಮಹಾಯಾಗದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ. ಎಲ್ಲರಿಗೂ ತಿಳಿಸಿ, ಯಾರ್ಯಾರು ಸಿಂಹರಾಶಿಯವರಿದ್ದೀರೋ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳಿ. ಕುದುರೆ ಲಾಳ ಮನೆಗೆ ಬರುತ್ತೆ, ಅದನ್ನಿಟ್ಟು ಪೂಜೆ ಮಾಡ್ತಾ ಬನ್ನಿ. ಶನಿಯ ಆಗ್ರಹದಿಂದ ದೂರವಾಗಿ ಶನಿ ಅನುಗ್ರಹ ನಿಮ್ಗೆ ಸಿಕ್ಕಿ ಸಂತೋಷವನ್ನು ನೀವು ಕಾಣ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.